ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತೊಂದು ಸಾರಿ ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಹಾಗಾದರೆ ದೇವರಾತ್ಮನು ಈ ದಿನ ನಮ್ಮ ಹೃದಯ ಭೂಮಿಯಲ್ಲಿ ಬಿತ್ತುವಂಥ ವಾಕ್ಯದ ಬೀಜ ಏನು ಅಂತಂದರೆ, ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನೀವಾಗಲೇ ಈ ವಾಕ್ಯದ ತಮ್ನೇಲ್ ನೋಡಿದಾಗಲೇ ನಿಮ್ಗೆ ಎರಡು ಕಥೆಗಳ ಒಂದು ಸುಂದರ ಮಾತುಕತೆ ಅನ್ನುವಂಥ ವಿಷಯ ನಮಗೆ ಗೊತ್ತಾಗಿರುತ್ತೆ. ಇಲ್ಲಿ ವಾಕ್ಯದಲ್ಲಿ ನೋಡ್ತವೆ, ಯೇಸು ಕ್ರಿಸ್ತರು ಯೆರೂಸಲೇಮಿಗೆ ಅಂದರೆ ಆತನು ಶಿಲುಬೆಗೆ ಹಾಕಿಸಿಕೊಳ್ಳುವುದಕ್ಕಿಂತ ಮುಂಚೆ ಯೆರೂಸಲೇಮಿಗೆ ಆತನು ಹೋಗ್ತಾ ಇದ್ದಾನೆ. ಆತನು ಯೆರೂಸಲೇಮಿಗೆ ಹೋಗುವುದಕ್ಕಿಂತ ಮುಂಚೆ ಕತ್ತೆಗಳ ಮೇಲೆ ಆತನು ಆ ಯೆರೂಸಲೇಮಿಗೆ ಬಂದನು ಅಂತ ವಾಕ್ಯದಲ್ಲಿ ಬರೆದಿದೆ. ಇಲ್ಲಿ ಏನು ನಡೀತಿದೆ ಅಂದರೆ, ಶಿಷ್ಯಂದ್ರಿಗೆ ಯೇಸು ಕ್ರಿಸ್ತನು ಬೆತ್ಫಾಗಗೆ ಹೋಗಿ ಅಲ್ಲಿ ಒಂದು ಹಳ್ಳಿಯಲ್ಲಿ ನೀವು ಹೋದ ನಂತರ ಕಟ್ಟಿ ಹಾಕಿರುವಂಥ ಎರಡು ಕತ್ತೆಗಳನ್ನು ನೋಡ್ತೀರ ನೀವು, ಕತ್ತೆ ಮತ್ತು ಅದರ ಮರಿಯನ್ನು. ಅವೆರಡನ್ನ ಕೂಡ ನೀವು ಬಿಚ್ಕೊಂಡು ಬನ್ನಿ. ಯಾರಾದರೂ ಕೇಳ್ತಾರೆ ನಿಮಗೆ ಯಾರಿಗೆ ಅಂತ ಕೇಳಿದಾಗ, ಇದನ್ನು ನೀವು ಸ್ವಾಮಿಯರಿಗೆ ಬೇಕಾಗಿದ್ದೇವೆ ಅಂತ ಅನ್ರಿ ಅಂತೇಳಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಅದನ್ನು. ನಂತರ 6ನೇ ವಚನದಲ್ಲಿ ನೋಡ್ತೇವೆ, ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಿನ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಈ ಎರಡು ಕತ್ತೆಗಳ ಒಂದು ಕತೆ ಏನಿದೆ ಅಂತಂದರೆ, ಇಲ್ಲಿ ಒಂದು ಯೆರೂಸಲೇಮಿನಲ್ಲಿ ನಡೆದಂಥ ಒಂದು ಘಟನೆ. ಯೇಸು ಕ್ರಿಸ್ತರು ಹೇಳಿದ ಹಾಗೆಯೇ ಶಿಷ್ಯಂದರು ಆ ಕತ್ತೆಗಳನ್ನು ಬಿಚ್ಚಿಕೊಂಡು ಬಂದರು. ಈಗ ಯೆರೂಸಲೇಮಿನಲ್ಲಿ ಯೇಸು ಕ್ರಿಸ್ತನು ಏನಂತಾರೆ ಪ್ರಯಾಣ ಮಾಡ್ತಾ ಇದ್ದಾನೆ, ಆ ಕತ್ತೆ ಮೇಲೆ ಕೂತ್ಕೊಂಡು. ನೋಡಿ, ಆ ಕಟ್ಟಲ್ಪಟ್ಟಂಥ ಆ ಕತ್ತೆಗಳಿಗೆ ಇದ್ದಕ್ಕಿದ್ದ ಹಾಗೆ ಎಲ್ಲೋ ಒಂದು ಕಡೆ ಬೆಲೆ ಬಂದ್ಬಿಡ್ತು. ಅವು ಯಾವುದೋ ಒಂದು ಹಳ್ಳಿಯಲ್ಲಿ ಕಟ್ಟಲ್ಪಟ್ಟಿದ್ವು. ಅವುಗಳನ್ನು ಯಾರೂ ಏನಂತಾರೆ ಗೌರವ ಕೊಡ್ತಾ ಇರಲಿಲ್ಲ. ಅವುಗಳನ್ನು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವು ಕತ್ತೆಗಳು ಹಾಗೆ ಇದ್ವು, ಕತ್ತೆಗಳು ಕೂಡ ಹೌದು. ನಂತರ ಅವು ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ದಿನ ಕತ್ತೆ ದುಡ್ದಂಗೆ ದುಡಿತಾ ಇದ್ವು, ಕತ್ತೆಗಳು ಕಟ್ಟೆ ಹಾಕಲ್ಪಡ್ತಾ ಇದ್ವು. ಕತ್ತೆ ಜೀವನವಾಗಿತ್ತು, ಕತ್ತೆ ದಟ್ಸ್ ಆಲ್. ಆದರೆ ಯಾವಾಗ ಯೇಸು ಕ್ರಿಸ್ತನಿಗಾಗಿ ಬೇಕಾಗಿದ್ದಾವೆ ಆ ಕತ್ತೆಗಳು ಅಂತೇಳಿ ಆ ಯಜಮಾನಿನಿಂದ ಶಿಷ್ಯಂದ್ರು ತಗೊಂಬಂದ್ರು, ಇದ್ದಕ್ಕಿದ್ದ ಹಾಗೆ ಆ ಕತ್ತೆಗಳಿಗೆ ಇರುವಂಥ ಗೌರವ ಜಾಸ್ತಿ ಆಯಿತು, ಬೆಲೆ ಜಾಸ್ತಿ ಆಯಿತು. ನಂತರ ಆ ಕತ್ತೆಗಳಿಗೆ ಒಂದು ಅಮೂಲ್ಯವಾದಂಥ ಒಂದು ಸ್ಥಾನಮಾನ ಸಿಕ್ತು. ನೋಡಿ ಏನು ನಡೀತಾ ಇದೆ ಅಂದರೆ, ಆ ಕತ್ತೆ ಮೇಲೆ ಯೇಸು ಕ್ರಿಸ್ತನು ಕೂತಿದ್ದಾನೆ. ಆ ಕತ್ತೆಗೆ ಏನು ನಡೀತಾ ಇದೆ, ಆ ಕತ್ತೆ ಯೆರೂಸಲೇಮಿಗೆ ಪ್ರಯಾಣ ಬೆಳೆಸ್ತಾ ಇದೆ. ಜನಗಳು ಬಟ್ಟೆ ಹಾಸ್ತಾ ಇದ್ದಾರೆ. ನಂತರ ಮರದ ಚಿಗುರುಗಳನ್ನ ಹಿಡ್ಕೊಂಡು ಹಾಡಾಡ್ತಾ ಇದ್ದಾರೆ, ದಾವೀದ ಕುಮಾರನಿಗೆ ಜಯ ಅಂತೇಳಿ, ಕರ್ತನ ಹೆಸರಲ್ಲಿ ಬರೋರಿಗೆ ಆಶೀರ್ವಾದ ಅಂತೇಳಿ, ಮೇಲಿನ ಲೋಕದಲ್ಲಿ ಜಯ ಅಂತ ಒಂದು ಆರ್ಭಾಟದಿಂದ ಒಂದು ಸಂಭ್ರಮದಿಂದ ಆ ಕತ್ತೆ ಮೇಲೆ ಯೇಸು ಕ್ರಿಸ್ತನು ಮೆರವಣಿಗೆ ರೂಪದಲ್ಲಿ ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ನೋಡಿ, ಆ ಕತ್ತೆಗೆ ಯೇಸು ಕ್ರಿಸ್ತನ ಕುಂತ ತಕ್ಷಣವೇ ಎಷ್ಟು ಬೆಲೆ ಬಂದ್ಬಿಡ್ತು. ಕಟ್ಟಲ್ಪಟ್ಟಂಥ ಆ ಕತ್ತೆಗಳು ಯಾವಾಗ ಬಿಚ್ಚಲ್ಪಟ್ಟು ಯೇಸು ಕ್ರಿಸ್ತನಿಗೆ ಉಪಯೋಗಕ್ಕೆ ಬರುವಂತಹ ಒಂದು ಸಾಧನವಾಗಿ, ಒಂದು ವಾಹನವಾದವೋ, ಎಲ್ಲಿಲ್ಲದ ಬೆಲೆ, ಎಲ್ಲಿಲ್ಲದ ಸ್ಥಾನಮಾನ. ಸೊ ಇಲ್ಲಿ ನಮಗೆ ಸಿಂಪಲ್ ಆಗಿ ದೇವರಾತ್ಮನು ಅರ್ಥ ಮಾಡಿಸೋ ಒಂದು ವಿಷಯ ಏನು ಅಂತಂದರೆ, ನಾವು ಕೂಡ ಈ ಲೋಕದಲ್ಲಿ ಮಲಿನತ್ವದಲ್ಲಿ, ಪಾಪದಲ್ಲಿ, ಲೋಕದ ಏನಂತಾರೆ ವ್ಯಾಮೋಹಗಳಲ್ಲಿ, ಶಾಪಗಳಲ್ಲಿ ನಾವು ಕಟ್ಟಲ್ಪಟ್ಟವರಂತಿದ್ದೀವಿ. ಶಿಷ್ಯರಂತೆ ನಮ್ಗೆ ಯಾರೋ ಒಬ್ಬರು ಸುವಾರ್ತೆ ಹೇಳಿದರು. ನಂತರ ದೇವರಾತ್ಮನು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿದನು. ನಾವು ಬಾಯಿಂದ ಅರಕೆ ಮಾಡಿಕೊಂಡು ಹೃದಯದಿಂದ ಯೇಸು ಕ್ರಿಸ್ತನ ಒಪ್ಪಿಕೊಂಡು ನಾವು ಆತನಿಗೆ ಉಪಯೋಗಕ್ಕೆ ಬರುವಂಥ ಒಂದು ವಾಹನವಾದಂತೆ, ಕತ್ತೆಯಾದಂತೆ ನಮ್ಮ ಜೀವಿತಗಳು ಬದಲಾಯಿತು. ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ ಬಂದನು. ಕಟ್ಟಲ್ಪಟ್ಟಂಥ ಕತ್ತೆಗಳು, ಬೆಲೆ ಇಲ್ಲದಂಥ ಕತ್ತೆಗಳಿಗೂ ಸ್ಥಾನಮಾನ ಇಲ್ಲದಂಥ ಕತ್ತೆಗಳು, ಯೇಸು ಯಾವಾಗ ಆ ಕತ್ತೆ ಮೇಲೆ ಏರಿದನೋ ತುಂಬ ಬೆಲೆ ಬಂತು, ಸ್ಥಾನಮಾನಗಳು ಬದಲಾದವು, ಗೌರವ ಸಿಕ್ತು, ಸಂಭ್ರಮಾಚರಣೆ. ಆ ಎರಡು ಕತ್ತೆಗಳು ಗುರುತಿಸಲ್ಪಟ್ಟವು ಬಹಳ ಪ್ರಾಮುಖ್ಯವಾಗಿ.
ಇಲ್ಲಿವರೆಗೂ ಚೆನ್ನಾಗಿದೆ. ನಂದು ಆಲೋಚನೆ, ಒಂದು ಕಡೆ ಎಲ್ಲೋ ಮ್ಯಾಗ್ಝಿನಲ್ಲೋ ಎಲ್ಲೋ ಒಂದು ಕಡೆ ಆರ್ಟಿಕಲ್ ಓದ್ತಾ ಇದ್ದೆ. ಈ ಕತ್ತೆಗಳು ಯೆರೂಸಲೇಮಿಗೆ ಯೇಸು ಕ್ರಿಸ್ತನನ್ನು ಕರ್ಕೊಂಡು ಬಂದು ಬಿಟ್ಟ ನಂತರ ಇವೆಲ್ಲೋದವು. ಯೇಸು ಕ್ರಿಸ್ತನು ವಾಕ್ಯಾನುಸಾರವಾಗಿ ಪ್ರವಾದಗಳು ನೆರವೇರೋದಕ್ಕಾಗಿ, ಮನುಷ್ಯರ ಪಾಪಗಳನ್ನು ಕ್ಷಮಿಸೋದಕ್ಕಾಗಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಮೃತ್ಯುಂಜಯನಾಗಿ ಮರಣವನ್ನು ಜಯಿಸಿ ಪರಲೋಕಕ್ಕೆ ಏರಿ ಹೋದನು. ಓಕೆ, ಫೈನ್. ಆದರೆ ಈ ಕತ್ತೆಗಳ ಸಂಗತಿ ನಾನು ಅಂದುಕೊಳ್ತೇನೆ, ಒಂದು ವೇಳೆ ಅದೇ ಕತ್ತೆಗಳಿಗೆ ಮಾತುಗಳೇನಾದರೂ ಬರೋದಾಗಿದ್ದರೆ, ಅದೇ ಕತ್ತೆಗಳು ಆ ಯೆರೂಸಲೇಮಿನಲ್ಲಿ ಒಂದು ವೇಳೆ ತಿರುಗಾಡ್ತಾ ಇರುವಾಗ ಖಂಡಿತವಾಗಿಯೂ ಕೂಡ ಅವೆರಡು ಕತ್ತೆಗಳು ಮಾತಾಡ್ಕೊಂಡಿರ್ತವೆ. ಏನಂತ ಮಾತಾಡಿರ್ತಾವೆ ಗೊತ್ತಾ? ಇವತ್ತು ನಮ್ಮನ್ನು ಯಾರು ಕೂಡ ಗುರುತಿಸ್ತಾ ಇಲ್ಲ, ಇವತ್ತು ನಮಗೆ ಯಾರು ಕೂಡ ಹಾಸಿಗೆ ಹಾಸ್ತಾ ಇಲ್ಲ ಅಥವಾ ಬಟ್ಟೆ ಹಾಕ್ತಾ ಇಲ್ಲ, ಇವತ್ತು ನಾವು ನಡ್ಕೊಂಡು ಹೋಗ್ತದವೆ, ನಮ್ಮ ಮುಂದೆ ಯಾರು ಕೂಡ ಚಿಗುರು ಹಿಡ್ಕೊಂಡು ಒಂದು ನೃತ್ಯ ಮಾಡ್ತಾ ಇಲ್ಲ ಅಥವಾ ನಮಗೆ ಯಾರು ಗೌರವ ಕೊಡ್ತಾ ಇಲ್ಲ. ಮತ್ತೆ ಕತ್ತೆ ಜೀವನ ಆಗೋಯ್ತು ನಮ್ಮದು. ಅವೆರಡು ಮಾತಾಡ್ಕೊಂಡಿರ್ತವೆ ಖಂಡಿತವ, ತಾಯಿ ಮತ್ತು ಮಗು. ಮೋಸ್ಟ್ ಪ್ರಾಬಬ್ಲಿ ಎರಡು ಕತ್ತೆಗಳು ನೋಡ್ತವೆ ತಾನೆ. ನಿಜವಾಗ್ಲೂ ಯೇಸು ಸ್ವಾಮಿ ಕುಂತಾಗೆ ತುಂಬ ಚೆನ್ನಾಗಿತ್ತು ನಮ್ಮ ಜೀವನ. ಆ ಯೇಸು ಕ್ರಿಸ್ತನ ಕೂತಾಗ ನಮಗೆ ಗೌರವ ಸಿಕ್ತು. ನಂತರ ಬಟ್ಟೆ ಹಾಸ್ತಾ ಇದ್ರು, ಬಟ್ಟೆ ಮೇಲೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ಜನಗಳ ಒಂದು ಆರ್ಭಟ, ಒಂದು ಸಂಭ್ರಮಾಚರಣೆ, ಗೌರವ, ನಮಗೆ ಸ್ಥಾನಮಾನ. ಯೇಸು ಕ್ರಿಸ್ತನ ಕೂತಿರೋ ಕತ್ತೆ ಅಂತೇಳಿ ರೆಸ್ಪೆಕ್ಟ್ ಇತ್ತು. ಆದರೆ ಇವತ್ತು ನಮ್ಮನ್ನ ಯಾರೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತೇಳಿ ಅವು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತವೆ, ಮಾತಾಡ್ಕೊಂಡಿರ್ತವೆ. ಮತ್ತೆ ಹಳೆ ಜೀವನಕ್ಕೆ ಹೋಯಿತು. ಸೊ ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ದೇವರಾತ್ಮ ನಮ್ಮ ಜೊತೆ ಮಾತಾಡೋ ವಿಷಯ ಏನು ಅಂತಂದರೆ, ಎಲ್ಲಿ ತನಕ ಯೇಸು ಕ್ರಿಸ್ತನನ್ನು ನೀನು ಹೊತ್ತಿರ್ತೀಯೋ, ಯೇಸು ಕ್ರಿಸ್ತನ ಹೇಳಿದ್ರು, ಯಾವನಾದ್ರು ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ರೆ ತನ್ನ ನಿರಾಕರಿಸಿ ಶಿಲುಬೆನ ಹೊತ್ಕೊಂಡು ಬರಲಿ. ಸೊ ಎಲ್ಲಿ ತನಕ ನೀನು ಯೇಸುವನ್ನು ಹೊತ್ತುಕೊಂಡು ಯೇಸುವನ್ನು ಹೃದಯದಲ್ಲಿ ಸೇರಿಸಿಕೊಂಡು ನಡಿತೀಯೋ, ಅಲ್ಲಿ ತನಕ ನಿನಗೆ ಒಳ್ಳೆ ಗೌರವ, ಒಳ್ಳೆ ಸ್ಥಾನಮಾನ, ನಂತರ ಸಂತೋಷದ ಕ್ಷಣಗಳು. ಯಾವಾಗ ದೇವರಿಂದ ದೂರವಾಗ್ತೀಯೋ, ನಿನಗೆ ಹಳೆ ಜೀವಿತದ ಕಹಿ ನೆನಪುಗಳು, ಪಾಪಗಳು, ಶಾಪಗಳು. ನಂತರ ನಿನ್ನನ್ನು ಗುರುತಿಸಲಾರದಂತಹ ದಿಕ್ಕಿಲ್ಲದ ಸ್ಥಿತಿ. ಯಾಕೆ? ದೇವರ ವಾಕ್ಯದಲ್ಲಿ ಹೀಗೆ ಬರೆದಿದೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರ್ರಿ ಅಂತ. ಹೌದು, ಯೇಸು ಕ್ರಿಸ್ತ ನಮ್ಮಲ್ಲಿ ಇರೋ ತನಕ ನಾವೆಲ್ಲ ಕಾರ್ಯಗಳನ್ನು ಮಾಡ್ತೇವೆ. ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇರೋ ತನಕ ನಮ್ಗೆ ಒಳ್ಳೆ ಸ್ಥಾನಮಾನಗಳಿರ್ತವೆ. ಯೇಸು ಕ್ರಿಸ್ತನು ನಮ್ಮಲ್ಲಿ ಇರೋ ತನಕ ನಮಗೆ ಗೌರವ ಇರುತ್ತೆ. ಯೇಸು ಕ್ರಿಸ್ತನು ನಮ್ಮಲ್ಲಿ ಇರೋ ತನಕ ಜನ ನಮ್ಮನ್ನು ಗುರುತಿಸ್ತಾರೆ. ಯಾಕೆ? ಆ ದಿನ ಕತ್ತೆಯನ್ನು ಗುರುತಿಸಿದ ಹಾಗೆ ಇವತ್ತು ನಮ್ಮನ್ನು ಕೂಡ ಗುರುತಿಸ್ತಾರೆ. ಆ ದಿನ ಕತ್ತೆ ಯೇಸು ಕ್ರಿಸ್ತನನ್ನು ಹೊತ್ತು ಹೋದಂಥ ಒಂದು ವಾಹನವಾಗಿತ್ತು. ಇವತ್ತು ಕ್ರಿಸ್ತನನ್ನು ಧರಿಸಿಕೊಂಡು ನಡೆಯುವ ನಮಗೆ ದೇವರಿಂದ ಸನ್ಮಾನಗಳು ಸಿಗ್ತವೆ. ಯಾಕಂದರೆ ನೀತಿವಂತರಾಗಿ ನಾವು ಆತನ ರಕ್ತದಿಂದ ತೊಳೆಯಲ್ಪಟ್ಟಿರೋದಕ್ಕಾಗಿ. ಒಂದು ವೇಳೆ ಯೇಸು ಕ್ರಿಸ್ತನನ್ನು ಬಿಟ್ಟು ಬದುಕ್ತಾ ಇದ್ದೀವಿ ಅಂದರೆ, ಈ ಮಾತುಗಳನ್ನು ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಕನಾಗಿ ಅಂಗೀಕಾರ ಮಾಡಿ ದೀಕ್ಷಾಸ್ನಾನ ತೆಗೆದುಕೊಂಡು ಮತ್ತೆ ಹಳೆ ಜೀವಿತಕ್ಕೆ, ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಜೀವನ ಮಾಡದಂತೆ ಹಳೆ ಜೀವಿತಕ್ಕೆ ಕೈ ಹಾಕಿರುವಂಥ ದೇವ ಮಕ್ಕಳಿಗೆ ದೇವರಾತ್ಮನ ನೇರವಾಗಿ ಮಾತಾಡ್ತದಾನೆ. ನೀನು ಯೇಸು ಕ್ರಿಸ್ತನನ್ನು ಬಿಟ್ಟೋಗಿದೆಯಾ, ಅದಕ್ಕಾಗಿ ಈ ಅವಮಾನಗಳು, ನಿಂದೆಗಳು. ನೀನು ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿದೆಯಾ, ಅದಕ್ಕಾಗಿ ಈ ಒಂದು ದಿಕ್ಕಿಲ್ಲದ ಸ್ಥಿತಿ. ಹಿಂದೊಂದು ದಿನ ಆ ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದಿ, ಯೇಸು ಕ್ರಿಸ್ತನ ಹೊತ್ತು ನಡೀತಾ ಇದ್ದಿ ಈ ಕತ್ತೆಯಂತೆ. ತುಂಬ ಚೆನ್ನಾಗಿತ್ತು ನಿನ್ನ ಜೀವನ. ಯಾವಾಗ ಲೋಕದ ವ್ಯಾಮೋಹದಲ್ಲಿ ಕಲ್ತು ಹೋದೋ, ನಿನ್ನ ಜೀವನ ಮತ್ತೆ ಹಳೆ ಕತ್ತೆಯ ಸ್ಥಿತಿ. ಅದಕ್ಕಾಗಿ ಕಳ್ಕೊಂಡಿರುವಂಥ ಸ್ಥಾನಮಾನವನ್ನು, ಕಳ್ಕೊಂಡಿರುವಂಥ ಗೌರವವನ್ನು, ಕಳ್ಕೊಂಡಿರುವಂಥ ರಕ್ಷಣಾ ಆನಂದವನ್ನು ತಿರುಗಿ ಪಡೆಯೋದಕ್ಕಾಗಿ ನೀನು ಮತ್ತೆ ಕ್ಷಮಾಪಣೆ ಕೇಳಿ ದೇವರ ಕಡೆ, ಅಪ್ಪ ನಿನ್ನನ್ನು ಹೊತ್ತಾಗ ನನಗೆ ತುಂಬ ಚೆನ್ನಾಗಿತ್ತು ಜೀವನ. ಆ ಎರಡು ಕತ್ತೆಗಳು ಮಾತಾಡಿರ್ತವೆ,
ಖಂಡಿತವಾಗಿ ಕೂಡ ನಾವು ಆತನ ಹೊತ್ಕೊಂಡು ಹೋದಾಗ ಎಷ್ಟು ಸಂತೋಷ, ಸಮಾಧಾನ, ನೆಮ್ಮದಿ, ಸ್ಥಾನಮಾನ, ಗೌರವಗಳು. ಆದರೆ ಇವತ್ತು ಯಾವುಗಳು ಇಲ್ಲ ಅಂತೇಳಿ. ನೀನು ಎಲ್ಲಿ ತನಕ ಯೇಸು ಕ್ರಿಸ್ತನನ್ನು ಹೊತ್ತು ಸಾಗ್ತೀಯೋ ಅಲ್ಲಿ ತನಕ ರಕ್ಷಣಾನಂದ, ಗೌರವ, ಸ್ಥಾನಮಾನ. ಆತನನ್ನು ಬಿಟ್ಟಿ ಅಂದರೆ ಮತ್ತೆ ಅಧೋಗತಿಗೆ ಹೋಗೋ ಸ್ಥಿತಿ. ಅದಕ್ಕಾಗಿ ವಾಕ್ಯದಲ್ಲಿದೆ, ನನ್ನನ್ನು ಬಿಟ್ಟು ನೀವೇನೂ ಮಾಡಲಾರ್ರಿ. ಆತನಲ್ಲಿ ಇರುವ ತನಕ ನಮಗೆ ಎಲ್ಲವನ್ನ ದೇವರು ಅನುಗ್ರಹಿಸ್ತಾನೆ. ಆತನನ್ನು ಬಿಟ್ಟರೆ ಈ ಲೋಕದ ಸೈತಾನನ್ನು ಗರ್ಜಿಸುವ ಸಿಂಹದಂತೆ ನಿನ್ನ ಶಾಂತಿಯನ್ನು, ಸಮಾಧಾನವನ್ನು, ನಿನ್ನ ಬದುಕನ್ನು, ನೆಮ್ಮದಿಯನ್ನು, ಸ್ಥಾನಮಾನನ, ಗೌರವನ ಎಲ್ಲವನ್ನು ನುಂಗಿ ಬಿಡ್ತಾನೆ. ನುಂಗಿ ಬಿಟ್ಟಿದ್ದಾನೆ ಕೂಡ. ಅದಕ್ಕಾಗಿ ವಾಕ್ಯವನ್ನು ಕೇಳ್ತಾ ಇದೀಯ ನೀನು. ಅದಕ್ಕಾಗಿ ವಾಕ್ಯ ಕೇಳುವಂಥ ಪ್ರೀತಿಯ ಸಹೋದರ, ಸಹೋದರಿ, ದೇವರ ನಿನ್ನನ್ನು ಹೊತ್ತು ಸಾಗುವಂಥ ಕತ್ತೆಯಂತೆ ನಾನು ಮತ್ತೆ ನಿನ್ನನ್ನು ಸ್ವೀಕರಿಸ್ತೇನೆ ಅಂತ ತೀರ್ಮಾನ ಮಾಡಿದ್ರೆ ಹಿಂದೆ ದೇವರು ನಿನ್ನ ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.